ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದರ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಒಬ್ಬ ಮನುಷ್ಯನಿಗೆ 5% ಇರ್ಬೋದು, 10, 15, 20, 25% ಇರ್ಬೋದು. ಈ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಂತ್ರಮಂತ್ರ ಆಗುತ್ತಾ, ನಕಾರಾತ್ಮಕ ಆತ್ಮಗಳ ದಾಳಿ ಆಗುತ್ತಾ? ಅಂದರೆ ತಂತ್ರಮಂತ್ರ ಅವರಿಗೆ ಮಾಡಿಸಿರೋದಿಲ್ಲ, ಯಾವುದೋ ಜಾಗಕ್ಕೆ ಹೋಗ್ತಾರೆ, ಸಾವಾಗಿರ್ತಕ್ಕಂಥ ಜಾಗಕ್ಕೆ ಹೋಗ್ತಾರೆ, ಸ್ಮಶಾನದ ಜಾಗಗಳಿಗೆ ಹೋಗ್ತಾರೆ, ಇನ್ನಿತರ ಜಾಗಗಳಿಗೆ ಕೂಡ ಹೋಗ್ತಾರೆ, ಆಸ್ಪತ್ರೆಯಲ್ಲಿ ಸತ್ತೋಗ್ತಿರ್ತಕ್ಕಂಥ ಜಾಗಗಳಿರ್ತವೆ, ಮನುಷ್ಯರು ಆ ಜಾಗಗಳಿಗೆ ಹೋಗ್ತಾರೆ ಇತ್ಯಾದಿ. ಏನೋದೊಂದು ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥ ಇಂತಹ ಜಾಗಗಳಾಗಿರ್ಬೋದು. ಒಟ್ಟಾರೆಯಾಗಿ ಸಾವು ನೋವು ಎಲ್ಲಿ ಆಗ್ತಾ ಇರ್ತವೆ ಅಂಥ ಜಾಗಗಳಿಗೆ ಹೋಗ್ತಾರೆ, ಅಥವಾ ನಿಗೂಢವಾದಂಥ ಪ್ರದೇಶಗಳೇನಿರ್ತವೆ ಅಲ್ಲಿ ಕೂಡ ಆತ್ಮಗಳ ಹಾವಳಿ ಇರುತ್ತೆ, ಅಂಥ ಜಾಗಕ್ಕೆಲ್ಲರೂ ಹೋಗ್ತಾರೆ. ಈ ರೀತಿಯ ಇದ್ದಂತಹ ಸಂದರ್ಭದಲ್ಲೂ ಕೂಡ ಆತ್ಮಗಳ ದಾಳಿ ಮನುಷ್ಯನ ಮೇಲೆ ಆಗುತ್ತಾ? ಕುಂಡಲಿನಿ ಶಕ್ತಿ 25% ಜಾಗೃತಿ ಆಗಿದ್ರೂ ಕೂಡ ಆತ್ಮಗಳ ದಾಳಿ ಆ ಮನುಷ್ಯನ ಮೇಲೆ ಆಗುತ್ತಾ? ನಕಾರಾತ್ಮಕತೆ ಆ ಒಂದು ಸಕಾರಾತ್ಮಕತೆಯ ಮೇಲೆ ಪರಿಣಾಮವನ್ನು ಉಂಟು ಮಾಡಲು ಸಾಧ್ಯನಾ? ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ. ಏಕೆಂದರೆ ಯಾರಿದ್ದಾರೆ ಸಾಕಷ್ಟು ಪ್ರಾರಂಭಿಕ ಹಂತದಲ್ಲಿ ಸೊಂಟ ನೋವು, ತಲೆನೋವು, ಕುತ್ತಿಗೆ ನೋವು, ಮೇರುದಂಡ ಅಂದರೆ ಬೆನ್ನು ಮೂಳೆ ನೋವು ಆಗ್ತಕ್ಕಂಥದ್ದು, ಪಾದಗಳಲ್ಲಿ ಉರಿ, ಊತ, ಮಂಡಿ ನೋವು ಬರ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳನ್ನು ಸಾಕಷ್ಟು ಎದುರಿಸ್ತಾ ಇರ್ತಾರೆ. ಹಾಗೆ ಬಲಪಾರ್ಶ್ವ ಆಗಿರ್ಬೋದು, ಎಡಪಾರ್ಶ್ವ ಆಗಿರ್ಬೋದು, ಮಿದುಳಿನ ಜಾಗ ಆಗಿರ್ಬೋದು, ಶರೀರದಲ್ಲಾಗಿರ್ಬೋದು, ಆ ಮನುಷ್ಯನಿಗೆ ಸಾಕಷ್ಟು ನರ ದೌರ್ಬಲ್ಯ, ನರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಒಂದು ರೀತಿಯಾಗಿ ಪಾರ್ಶ್ವವಾಯು ಹೊಡೆದಂತೆ ಆಗಿರ್ತಕ್ಕಂಥದ್ದು, ಇಂಥದ್ದೆಲ್ಲ ಕೂಡ ಘಟನೆಗಳು ಜರುಗಿರ್ತವೆ. ಇದನ್ನೆಲ್ಲ ಕೂಡ ನಾವು ನೋಡ್ತೇವೆ. ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಪ್ರಾರಂಭಿಕ ಹಂತದಲ್ಲಿಯೇ 1-2 ವರ್ಷ ಕಳೆದ್ರೆ, 3 ವರ್ಷ ಕಳೆದ್ರೆ, 4 ವರ್ಷ ಕಳೆದ್ರೆ, 5 ವರ್ಷ ಕಳೆದ್ರೆ ಇಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ನೋಡ್ತಾ ಇರ್ತೇವೆ. ಈ ಸಂದರ್ಭದಲ್ಲಿ ಆತ್ಮಗಳ ಹಾವಳಿ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. ಆದರೆ ಯಾವಾಗ ಮನುಷ್ಯ ಧ್ಯಾನಾಭ್ಯಾಸವನ್ನು ಮಾಡಿ ಒಂದು 25% ಈ ಒಂದು ಜಾಗೃತಿಯನ್ನು ಜೀವ ಮಾಡಿಕೊಳ್ಳುತ್ತೆ, ಆ ಸಂದರ್ಭದಲ್ಲಿ ಆತ್ಮಗಳ ದಾಳಿ ಆಗ್ತಕ್ಕಂಥದ್ದು ಕಡಿಮೆ ಪ್ರಮಾಣ ಇರುತ್ತೆ. ಗಮನಿಸಿ, 25% ಕುಂಡಲಿನಿ ಶಕ್ತಿ ಜಾಗೃತಿಯಾಗಿದ್ದರೆ ಆ ಸಂದರ್ಭದಲ್ಲಿ ಮೂಲಾಧಾರ ಚಕ್ರದ ಜಾಗೃತಿ ಇರುತ್ತೆ, ಸಿದ್ಧಿ, ಬುದ್ಧಿ ಇವು ಎರಡೂ ಕೂಡ ಲಭ್ಯ ಆಗುತ್ತೆ, ಗಣಪತಿ ಅನುಗ್ರಹ ಇರುತ್ತೆ. ಆ ಸಂದರ್ಭದಲ್ಲಿ ದಾಳಿಯಾದಂಥ ಪಕ್ಷದಲ್ಲೂ ಕೂಡ ಅದನ್ನು ನಿಗ್ರಹ ಮಾಡಲಿಕ್ಕೆ, ದೂರೀಕರಿಸಲಿಕ್ಕೆ, ಇದೆಲ್ಲ ಒಂದು ಕಾರ್ಯಗಳಿಗೂ ಕೂಡ ಸಶಕ್ತ ಶಕ್ತಿ ಆ ಜೀವಕ್ಕೆ ಲಭ್ಯ ಆಗ್ತಾ ಇರುತ್ತೆ. ಹಾಗೆಯೇ ನಕಾರಾತ್ಮಕ ಆತ್ಮಗಳ ದಾಳಿ ಮಾಡಲಿಕ್ಕೆ ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಕುಂಡಲಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ದೇಹ ಮಗುವಿನಂತೆ, ಆಗ ಹುಟ್ಟಿದಂಥ ಮಗು ಏನಿರುತ್ತೆ, 1 ವರ್ಷ 2 ವರ್ಷದ್ದು, 6 ತಿಂಗಳು ಹೀಗೇನಿರುತ್ತೆ, ಆ ರೀತಿಯಾಗಿ ಸೂಕ್ಷ್ಮವಾಗಿರುತ್ತೆ. ಅತಿ ಸೂಕ್ಷ್ಮವಾಗಿ ಸಕಾರಾತ್ಮಕವಾಗಿ ಪರಿವರ್ತಿತವಾಗ್ತಾ ಇರುತ್ತೆ. ನಕಾರಾತ್ಮಕತೆಯ ನಿಗ್ರಹ ಅಥವಾ ದೂರಗೊಳಿಸ್ತಕ್ಕಂಥದ್ದು ಅಥವಾ ದೇಹ ಶುದ್ಧ ಮಾಡಿ ಪರಿಶುದ್ಧವಾಗ್ತಕ್ಕಂಥದ್ದು, ಈ ರೀತಿಯಾದಂಥ ಘಟನಾವಳಿಗಳು ನಡೀತಿರೋ ಕಾರಣದಿಂದ ರಕ್ತ, ಮಾಂಸ, ಮಜ್ಜ ಇತ್ಯಾದಿಗಳೆಲ್ಲದರಲ್ಲೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಆಗ ಆ ದೇಹದೊಳಗೆ ಅಡಗಿರ್ತಕ್ಕಂಥ ಜೀವಾತ್ಮ ಏನಿದೆ ಅದು ಸಶಕ್ತ ಸ್ಥಿತಿಯಲ್ಲಿರೋದಿಲ್ಲ. ಕುಂಡಲಿನಿ ಶಕ್ತಿ ಜಾಗೃತಿ ಇದ್ದರೂ ಆ ಸಂದರ್ಭದಲ್ಲಿ ಅದಕ್ಕೂ ನೋವು, ಸಾಕಷ್ಟು ಬಾಧೆಗಳು ಇತ್ಯಾದಿ ಆಗ್ತಾ ಇರುತ್ತೆ. ಆ ಕಾರಣದಿಂದ ಅಂತಹ ಸಂದರ್ಭವನ್ನು ಬಳಸಿ ಆತ್ಮಗಳ ದಾಳಿ ಆಗ್ತಕ್ಕಂಥದ್ದು, ಸಮಸ್ಯೆ ಆಗ್ತಕ್ಕಂಥದ್ದು, ದೇಹದಲ್ಲಿ ರೋಗ ರುಜಿನ ಉಂಟಾಗ್ತಕ್ಕಂಥದ್ದು ಇದೆಲ್ಲ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ ಅಥವಾ ಕುಂಠಿತವಾಗ್ತಕ್ಕಂಥದ್ದು, ವ್ಯಾಪಾರ ಹಾಳಾಗ್ತಕ್ಕಂಥದ್ದು, ಸಂಸಾರ ಹಾಳಾಗ್ತಕ್ಕಂಥದ್ದು, ಜೀವನ ಹಾಳಾಗ್ತಕ್ಕಂಥದ್ದು, ಜೀವನ ಸದಸ್ಯರಲ್ಲಿ ಮನಸ್ತಾಪಗಳು, ಮತಭೇದಗಳು ಉಂಟಾಗ್ತಕ್ಕಂಥದ್ದು ಇದೆಲ್ಲ ಕಾರಣ ಆಗುತ್ತೆ. ಏಕೆಂದರೆ ಆ ಜೀವಕ್ಕೆ ಸಕ್ಷಮವಾಗಿ ನಡೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಒಂದು ರೀತಿಯಾಗಿ ಜೀವ ತರಬೇತಿಯನ್ನು ಪಡಿತಾ ಇರುತ್ತೆ. ಯಾವ ರೀತಿಯ ತರಬೇತಿ? ಸಕಾರಾತ್ಮಕತೆ ಪರಿವರ್ತನೆ ಆಗ್ತಕ್ಕಂಥದ್ದು. ಈ ಲೋಕದಲ್ಲಿ ನೀವು ನೋಡಿ, ಶಿಶು ವಿಹಾರ ಇದೆ, ಅಂದರೆ LKG UKG ಬೇಬಿ ಸಿಟ್ಟಿಂಗ್ ಅಂತ ನಾವು ಕರಿತೇವೆ. LKG UKG ಅದರ ನಂತರ ಫಸ್ಟ್ ಸ್ಟ್ಯಾಂಡರ್ಡು, ಕಾನ್ವೆಂಟ್ ಇತ್ಯಾದಿ ನಾವು ನೋಡ್ತೇವೆ. ಈ ಒಂದು ವಿದ್ಯಾಭ್ಯಾಸ ಚಿಕಿತ್ಸೆ ಬೇರೆ. ಈ ವಿದ್ಯಾಭ್ಯಾಸ ಚಿಕಿತ್ಸೆಯಲ್ಲಿ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂಥ ದೇಹದ ಆಚರಣೆಗಳೇನಿರ್ತಾವೆ ಅದನ್ನು ಆಚರಣೆಯನ್ನು ಮಾಡ್ತಾರೆ ಮನುಷ್ಯ. ಆದರೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ತರಬೇತಿ ಎಂಬತಕ್ಕಂಥದ್ದೇನಿದೆ, ಇದು ಚಿಕಿತ್ಸೆ, ಇದು ಒಂದು ವೈದ್ಯಕೀಯ ಚಿಕಿತ್ಸೆ ರೀತಿಯಾಗಿ ಈ ಚಿಕಿತ್ಸೆ ಬಗ್ಗೆ ಅವರಿಗೆ ತರಬೇತಿ ಲಭ್ಯ ಆಗಿರೋದಿಲ್ಲ. ಆ ಕಾರಣದಿಂದ ಅಂತಹ ಸಂದರ್ಭದಲ್ಲಿ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾ ಇರ್ತಾರೆ, ಕುಂಡಲಿ ಶಕ್ತಿ ಜಾಗೃತಿ ಮಾಡ್ಕೊಂಡಿರ್ತಾರೆ, ಆ ಸಂದರ್ಭದಲ್ಲಿ ಮಗುವಿನಂತೆ ಇರ್ತಾರೆ. ಹೇಗೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೋಬೇಕು, ರಕ್ಷಣೆ ಮಾಡ್ಕೋಬೇಕು ಗೊತ್ತಾಗೋದಿಲ್ಲ. ಹಾಗಿದ್ದಾಗ ಹೊರಗಡೆ ದಾಳಿಯಾಗಿರ್ಬೋದು ಅಥವಾ ಜನ್ಮಾಂತರದಿಂದ ಬಂದಿರತಕ್ಕಂತಹ ಆತ್ಮದ ಸಮಸ್ಯೆಗಳಾಗಿರ್ಬೋದು, ಅವುಗಳೆಲ್ಲವನ್ನು ಕೂಡ ಕ್ಲೀನ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಬಾಧೆ ಆಗ್ತಕ್ಕಂಥದ್ದು, ನೋವಾಗ್ತಕ್ಕಂಥದ್ದು ಇತ್ಯಾದಿ ಆಗುತ್ತೆ. ಇಲ್ಲಿ ವಿಷಯ 25% ಜಾಗೃತಿಯಾಗಿದ್ದರೂ ಆತ್ಮಗಳ ದಾಳಿ ಸಾಧ್ಯನಾ?
ಖಂಡಿತ ಸಾಧ್ಯ ಇದೆ. ಅದಕ್ಕೋಸ್ಕರನೇ ಗುರುವಿನ ಮಾರ್ಗದರ್ಶನದಲ್ಲಿ ಕುಂಡಲಿ ಶಕ್ತಿ ಜಾಗೃತಿಯನ್ನುಗೊಳಿಸ್ಕೋಬೇಕು ಅಂತ ಹೇಳಲಾಗುತ್ತೆ. ಮತ್ತು ಅದು ಹೌದು. ಕಾರಣ ಈ ಒಂದು ದಾಳಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಮುಂಚಿತವಾಗಿ ರಕ್ಷಣಾ ಕವಚವನ್ನು ನಿರ್ಮಾಣ ಮಾಡ್ಕೋಬೇಕು. ದೈವಿಕ ಬಲ, ಗುರುವಿನ ಬಲ, ಆ ಒಂದು ಸಕಾರಾತ್ಮಕ ಎನರ್ಜಿ ವಾತಾವರಣ ಈ ರೀತಿಯಾಗೆಲ್ಲ ನಿರ್ಮಾಣ ಮಾಡಿಕೊಂಡು ನಂತರದಲ್ಲಿ ಆ ಒಂದು ಚಕ್ರಗಳ ಜಾಗೃತಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು, ಲಂ ವಂ ಯಂ ಏನಿದ್ದಾವೆ ಇವನ್ನ ಹೇಳ್ತಕ್ಕಂಥದ್ದು. ಅದಕ್ಕೆ ಮುಂಚಿತವಾಗಿ ಯಾರೂ ಕೂಡ ಸುರಕ್ಷತೆಯನ್ನು ಮಾಡ್ಕೊಳ್ಳದೇ ಹೇಳಲಿಕ್ಕೆ ಹೋಗಬಾರ್ದು. ಕಾರಣ ನೀವು ಮಗುವಿನಂತೆ ತನ್ನಲ್ಲಿ ತಾನು ಪ್ರಕಟವಾಗಿದ್ದಾಗ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋರು ಯಾರು? ನೀವು ಮಗುವಂತೆ ಇದ್ದಾಗ ತಾಯಿ ಗರ್ಭದಲ್ಲಿದ್ದರು, ಆಗ ತಾಯಿ ರಕ್ಷಣೆ ಮಾಡೋಳು, ತಾಯಿ ಭಗವಂತನ ಪ್ರಾರ್ಥನೆ ಮಾಡೋಳು, ತಂದೆ ಭಗವಂತನ ಪ್ರಾರ್ಥನೆ ಮಾಡೋರು, ಆಗ ರಕ್ಷಣೆ ಲಭ್ಯ ಆಗ್ತಾಯಿತ್ತು. ಈಗ ನೀವು ಹೊರಗಡೆ ಬಂದ್ಬಿಟ್ಟು ನಿಮ್ಮಲ್ಲಿ ನೀವು ಸ್ವಯಂ ಮಗು ಆಗಿಬಿಟ್ಟಿದ್ದೀರಾ. ಈ ಸಂದರ್ಭದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಯಾರು ಬೇಕು? ಗುರು ಬೇಕು, ಭಗವಂತ ಬೇಕು. ನಿಮಗೆ ಅವರಿಂದ ಲಭ್ಯವಾಗ್ತಕ್ಕಂಥ ರಕ್ಷಾ ಕವಚ ಬೇಕು. ಆಗಿದ್ದಾಗ ಮಾತ್ರ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದು. 25% ಅಂದರೆ ಪೂರ್ಣ ರೀತಿಯ ಪ್ರಮಾಣದಲ್ಲಿ ನೀವು ಸಶಕ್ತ ಆಗಿಲ್ವಲ್ಲ. ಹಾಗಾಗಿ ಯಾರಿಗೆ ಈ ಒಂದು ಕುಂಡಲಿ ಶಕ್ತಿ ಜಾಗೃತಿ ಎಂಬತಕ್ಕಂಥದ್ದು ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅವರು ಕಷ್ಟ ಸಾಧ್ಯದಲ್ಲಿರ್ತಾರೆ. ಸಾಕಷ್ಟು ಸಮಸ್ಯೆ ಬಾಧೆಗಳಿಗೂ ಕೂಡ ಒಳಗಾಗಬೇಕಾಗತ್ತೆ. ಯಾಕೆಂದರೆ ಸರಿಯಾದ ರೀತಿಯಾದಂಥ ತರಬೇತಿ ಇರೋದಿಲ್ಲ, ಸರಿಯಾದ ರೀತಿಯಾದಂಥ ಮಾರ್ಗದರ್ಶನ ಇರೋದಿಲ್ಲ, ಇದ್ರ ಬಗ್ಗೆ ವಿಶೇಷವಾದಂಥ ಜ್ಞಾನ ಇರೋದಿಲ್ಲ. ಹಾಗಾಗಿ ಬಾಧೆಗಳು ಅವಶ್ಯವಾಗಿ ಆಗ್ತಾವಂಥ ಸಂದರ್ಭದಲ್ಲಿ ಆತ್ಮಗಳು ಕೂಡ ದಾಳಿಯನ್ನು ಮಾಡ್ತಾ. ಹಾಗೆ ಒಂದು ವೇಳೆ ಏನಾದರೂ ತಂತ್ರ ಮಂತ್ರ ಇಂತಹ ಕಾರ್ಯಗಳೇನಾದರೂ ನಡೆದಂತಹ ಪಕ್ಷದಲ್ಲಿ ನೀವು ಗೋಪಿ ವಿದ್ಯೆಯನ್ನು ತಂದಿರ್ತಕ್ಕಂಥದ್ದಾಗಿರ್ಬೋದು, ಯಾವುದೋ ಕರ್ಮದ ಲೆಕ್ಕಾಚಾರ ತಂದಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಆಗಾಮಿ ಕರ್ಮಗಳನ್ನು ರಚನೆ ಮಾಡ್ಕೊಳ್ತಕ್ಕಂಥ ನಿಮಗೆ ಜನಸಮುದಾಯ ಇರ್ಬೋದು, ಅಂಥ ಸಂದರ್ಭದಲ್ಲಿ ತಾಂತ್ರಿಕ ಕಾರ್ಯಗಳು ಕೂಡ ಜರುಗ್ತಾ. ಈ ತಾಂತ್ರಿಕ ಕಾರ್ಯ ಜರುಗಿದಂಥ ಸಂದರ್ಭದಲ್ಲಿ ಆಗ ಮನುಷ್ಯನಿಗೆ ಆತ್ಮದ ಹಾವಳಿ, ಬಾಧೆ, ಈ ನಕಾರಾತ್ಮಕ ಜನರ ಸಂಪರ್ಕ, ನಕಾರಾತ್ಮಕರಿಂದ ತಾಂತ್ರಿಕ ಕಾರ್ಯಗಳು, ದೂಷಿತ ಆತ್ಮಗಳನ್ನು ಕಳಿಸ್ತಕ್ಕಂಥ ದೂಷಿತ ತಾಂತ್ರಿಕ ವರ್ಗ ಇತ್ಯಾದಿಗಳೆಲ್ಲ ದಾಳಿಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಅದರಿಂದಾಗಿ ಪ್ರೊಟೆಕ್ಷನ್ ಈಸ್ ಮಸ್ಟ್. ಹಾಗಾಗಿ ತನ್ನ ಈ ಒಂದು ದೇಹದ ಸುತ್ತ, ಸೂಕ್ಷ್ಮ ಶರೀರದ ಸುತ್ತ, ಹಾಗೆ ಕಾರಣ ಶರೀರದ ಸುತ್ತ ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಸಂಕಲ್ಪದ ಮೂಲಕ, ಅದಕ್ಕೆ ಶಕ್ತಿಯನ್ನು ತುಂಬತಕ್ಕಂಥದ್ದು. ಅದಕ್ಕೆ ಮುಂಚೆ ಧ್ಯಾನಾಭ್ಯಾಸವನ್ನು ಮಾಡಿ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸ್ಕೊಳ್ಳೋದಕ್ಕೂ ಮುಂಚೆ ಒಂದು ಗುರು ಅಂತ ನೀವು ಮಾಡಿಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಭಗವಂತನಲ್ಲಿ ಆ ಒಂದು ಆಶೀರ್ವಾದವನ್ನು ಪಡ್ಕೊಂಡು ರಕ್ಷಣೆಯನ್ನು ಪಡ್ಕೊಂಡು ಗುರುವಿನ ಸ್ಥಾನದಲ್ಲಿ ಇಟ್ಕೊಂಡು ಆ ಗುರುವಿನ ಮೂಲಕ ನೀವು ರಕ್ಷಣಾ ಕವಚವನ್ನು ನಿರ್ಮಾಣ ಮಾಡಿಕೊಂಡು ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ 25% ಜಾಗೃತಿ ಆದರೆ ಆ ಸಂದರ್ಭದಲ್ಲಿ ಬೇರೆ ಆತ್ಮಗಳು ದಾಳಿ ಮಾಡಲಿಕ್ಕಾಗೋದಿಲ್ಲ. ಅವ್ರು ನೋಡ್ತಾವೆ ಈ ಆಭಾಮಂಡಲ, ಈ ದೇಹದ ಆಭಾಮಂಡಲ ಹೇಗಿದೆ, ಸಕಾರಾತ್ಮಕವಾಗಿದೆಯೋ ನಕಾರಾತ್ಮಕವಾಗಿದೆಯೋ, ಇವ್ರ ಮನೆ ಪಿತೃಗಳು ಜಾಗೃತಿ ಇದ್ದಾರಾ, ಇವ್ರ ಕುಲದೇವರು ಮನೆದೇವರು ಜಾಗೃತಿ ಇದ್ದಾರಾ, ಮನೆಯಲ್ಲಿ ಹೇಗೆ ಪೂಜೆ ಕೈಕರ್ಯಗಳು ನಡೀತಾ ಇದೆ. ಯಾವುದೇ ಮನೆಯಲ್ಲಾದರೂ ಅಷ್ಟೇ ಯಾವುದಾದ್ರೂ ವಸ್ತುಗಳು ದೀಪಗಳೇನಿರ್ತಾವೆ ಅವು ಹಳೆ ದೀಪಗಳಂತೆ ಆಗಿದ್ದರೆ, ಹಸಿರು ಬಂದಿದ್ದರೆ, ಪಾಚಿಗಟ್ಟಿದ್ರೆ, ಇಂಥ ಒಂದೊಂದು ಲಕ್ಷಣ ನೋಡುವ ಮೂಲಕನೇ ಪತ್ತೆ ಮಾಡಿಬಿಡ್ತಾವೆ. ಇವ್ರ ಮನೆಯಲ್ಲಿ ಆ ಜೀವಗಳಿಗೆ ಈ ಒಂದು ಪ್ರಾಬಲ್ಯತೆ ಇಲ್ಲ, ಶಕ್ತಿ ಇಲ್ಲ, ಈ ಜೀವಗಳಿಗೆ ಆಧ್ಯಾತ್ಮಿಕ ಬಲ ಇಲ್ಲ, ಆಧ್ಯಾತ್ಮಿಕ ಆಚರಣೆ ಗೊತ್ತಿಲ್ಲ, ಪೂಜೆ ಕೈಕರ್ಯಗಳ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ದೈವಿಕ ಶಕ್ತಿ ಇಲ್ಲ, ಗುರುವಿನ ಬಲ ಇಲ್ಲ, ಇದನ್ನು ಪತ್ತೆ ಮಾಡ್ತಾ. ನಂತರದಲ್ಲಿ ವಸ್ತುಗಳು ಚಿಲ್ಲಾಪಿಲ್ಲಿಯಾಗಿರೋದು, ಹರಡಿರೋದು ಅಥವಾ ಕೊಳಕು ವಾತಾವರಣ ಇಂಥದ್ದಿದ್ದಂಥ ಪಕ್ಷದಲ್ಲಿ ಅವು ಪಟ್ಟಂತ ಪತ್ತೆ ಮಾಡ್ತಾ. ಹಾಗಿದ್ದಾಗ ದಾಳಿಯನ್ನು ವಶವಾಗಿ ಮಾಡ್ತಾ. ಗುರುವಿನ ಬಲ ಇದ್ದರೆ, ಮನೆ ದೈವ ಕುಲದೈವದ ಬಲ ಇದ್ದರೆ ಈ ರೀತಿಯಾಗಿ ದಾಳಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಶಕ್ತಿ ಜಾಗೃತಿ ಇದ್ದರೆ ಆಗ ಗುರುವಿನ ಸಂಪರ್ಕ ಎಂಬತಕ್ಕಂಥದ್ದಿರುತ್ತೆ, ದೈವದ ಬಲ ಎಂಬತಕ್ಕಂಥದ್ದಿರುತ್ತೆ, ಆಗಲೂ ಕೂಡ ದಾಳಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ದಾಳಿ ಆದಂತಹ ಸಂದರ್ಭದಲ್ಲೂ ಕೂಡ ಅವುಗಳನ್ನು ದೂರೀಕರಿಸಲಿಕ್ಕೆ ಅಥವಾ ಅಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಶಕ್ತ ಸ್ಥಿತಿ ಇರುತ್ತೆ. ಪಿತೃಗಳಾಗಿರ್ಬೋದು ಬಿಡೋದಿಲ್ಲ, ದೈವಶಕ್ತಿಗಳು ಬಿಡೋದಿಲ್ಲ, ಗುರುವಾಗಿರ್ತಕ್ಕಂಥವ್ರು ಕೂಡ ಬಿಡೋದಿಲ್ಲ. ಹೀಗಿದ್ದಂಥ ಸಂದರ್ಭದಲ್ಲಿ ಅವು ನಷ್ಟವನ್ನು ಹೊಂತೀವಿ ಅನ್ನೋ ಕಾರಣಕ್ಕೆ ಆಭಾಮಂಡಲವನ್ನು ನೋಡಿ ಚೆಕ್ ಮಾಡಿ, ಇಲ್ಲ ಇಲ್ಲಿ ಪರಿಸ್ಥಿತಿ ನಮಗೆ ವಿರುದ್ಧವಾಗಿಲ್ಲ, ನಮ್ಗೆ ಹಾನಿಯಾಗೋದಿಲ್ಲ ಅಂತ ಖಚಿತಪಡಿಸ್ಕೊಂಡು ನಂತರದಲ್ಲಿ ದಾಳಿ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಕೂಡ ಎಲ್ಲ ಇರುತ್ತೆ. ಹಾಗಾಗಿ ಯಾರು ಈ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಧ್ಯಾನಾಭ್ಯಾಸವನ್ನು ಮಾಡ್ತೀರೋ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಿಮಗೆ ಉದ್ದೇಶ ಇದೆಯೋ ಇಲ್ವೋ, ನಾನು ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಈ ರೀತಿಯಾದಂಥ ಶಕ್ತಿ ಸಂಚಾರ ಆಗುತ್ತೆ, ಈ ರೀತಿಯಾಗಿ ಶಕ್ತಿಯಲ್ಲಿ ಪರಿವರ್ತನೆ ಆಗುತ್ತೆ, ನನ್ನ ಸ್ಥೂಲ ಶರೀರದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಪರಿವರ್ತನೆ ಆಗುತ್ತೆ, ಕಾರಣ ಶರೀರದಲ್ಲಿ ಬುದ್ಧಿಮಟ್ಟದಲ್ಲಿ ಕಾರ್ಯವಳಿಗಳಲ್ಲಿ ಜೀವನದಲ್ಲಿ ಬದಲಾವಣೆ ಆಗುತ್ತೆ, ಈ ರೀತಿಯಾಗಿ ನಿಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಈ ಕಾರ್ಯಗಳು ನಡೀತಾವೆ.
ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಒಂದು ಸ್ಟೇಬಲ್ ದೇಹಗಳನ್ನು ಅವರು ಪಡ್ಕೋತಾರೆ. ಅಂದರೆ ಒಳಗಡೆ ಕಾರ್ಯವೈಖರಿ ಆಗಲೇಬೇಕು. ರಕ್ತದಲ್ಲಿ, ಮಾಂಸದಲ್ಲಿ, ಮಜ್ಜದಲ್ಲಿ, ಸೂಕ್ಷ್ಮ ಶರೀರದಲ್ಲಿ, ಕಾರಣ ಶರೀರದಲ್ಲಿ, ಬುದ್ಧಿಯಲ್ಲಿ, ತಿಳುವಳಿಕೆಯಲ್ಲಿ ಇದೆಲ್ಲ ಬದಲಾವಣೆ ಆಗಲೇಬೇಕು. ಆಗಲೇ ಆ ಒಂದು ದೇಹ ಆರೋಗ್ಯಪೂರ್ಣವಾಗಿ ಕಾಣೋದು, ರಕ್ತ ಸಂಚಾರ ಸರಿಯಾಗಿರೋದು, ಸಕ್ಷಮವಾಗಿರ್ತಕ್ಕಂಥದ್ದು, ಇಂಥದ್ದೆಲ್ಲ ಘಟನೆಗಳು ನಡೀತಾವೆ. ಮನುಷ್ಯ ಬೇಕು ಅಂದರೂ ಬೇಡ ಅಂದ್ರೂ ಕೂಡ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಇಂಥ ಘಟನೆಗಳು ನಡೀತಾವೆ. ಹಾಗಾಗಿ ಆತ್ಮಗಳ ದಾಳಿ ಅವಶ್ಯವಾಗಿ ಇರುತ್ತೆ. ಅದರ ಪ್ರೊಟೆಕ್ಷನ್ ಬಗ್ಗೆ ತಿಳಿಸ್ತೆ, ಯಾವಾಗ ಹೀಗಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೆ, ದೇಹದ ಸ್ಥಿತಿ ಹೇಗಿರುತ್ತೆ ಅಂತ ತಿಳಿಸ್ತೆ. ಈ ರೀತಿಯಾಗಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ವಿಧಾನದೊಂದಿಗೆ ಈ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ನೀವು ಆಚರಣೆಯನ್ನು ಮಾಡಿದಂಥ ಪಕ್ಷದಲ್ಲಿ ರಕ್ಷಣೆಯನ್ನು ಮಾಡ್ಕೋಬೋದು. ಪ್ರತಿದಿನ ಧ್ಯಾನಾಭ್ಯಾಸವನ್ನು ನಿರಂತರವಾಗಿ ಮಾಡಬೇಕು. ಏಕೆಂದರೆ ಶಕ್ತಿ ಹೆಚ್ಚಾದಂಥ ಪಕ್ಷದಲ್ಲಿ ಆಗ ನೀವು ಸಕಾರಾತ್ಮಕವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಮಧ್ಯಂತರದಲ್ಲಿ ತೊಡಕುಗಳು, ಬಾಧೆಗಳು ಕೂಡ ಈ ರೀತಿ ಪ್ರಾರಂಭಿಕ ಏನು 25% ಜಾಗೃತಿಯ ಹಂತದಲ್ಲಿರ್ತಾರೆ, 5, 10, 15% ಜಾಗೃತಿ ಇಂಥವರಿಗೆ ತೊಡಕುಗಳು ಆಗೋ ಜಾಸ್ತಿ. ಧ್ಯಾನಾಭ್ಯಾಸವನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ, ಧ್ಯಾನಾಭ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ದೇಹದೊಳಗಿರ್ತಕ್ಕಂಥ ಸಮಸ್ಯೆ, ಆತ್ಮದ ಸಮಸ್ಯೆಗಳು ಬಾಧೆ ಕೊಡ್ತವೆ. ಹೊರಗಡೆ ಇರ್ತಕ್ಕಂಥ ಆತ್ಮಗಳು ಕೂಡ ಬಾಧೆ ಕೊಡ್ತವೆ. ಜನರ ಮೂಲಕ ಬಾಧೆ ಕೊಡಿಸ್ತವೆ, ವಾತಾವರಣದ ಮೂಲಕ, ಕೆಲಸಗಳ ಮೂಲಕ, ಇತ್ಯಾದಿ ಮೂಲಕ ಕೂಡ ಆ ಅಡೆತಡೆಗಳನ್ನು, ಬಾಧೆಗಳನ್ನು ಉಂಟು ಮಾಡ್ತಕ್ಕಂಥದ್ದು ಇಂಥ ಕಾರ್ಯವಳಿಗಳೆಲ್ಲ ಕೂಡ ಜರುಗ್ತವೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಈ ಒಂದು ಕುಂಡಲಿ ಶಕ್ತಿ ಜಾಗೃತಿ ಕಾರ್ಯವನ್ನು ಮಾಡಬೇಕು. ಗುರುವಿನ ಮಾರ್ಗದರ್ಶನ, ಗುರುವಿನ ಬಲ, ಹಾಗೆ ದೈವದ ಮಾರ್ಗದರ್ಶನ, ದೈವದ ಬಲ ಅವಶ್ಯವಾಗಿದ್ದಂಥ ಪಕ್ಷದಲ್ಲಿ ಇಂಥ ಒಂದು ಸಕಾರಾತ್ಮಕ ಕಾರ್ಯಗಳನ್ನು ನಿಶ್ಚಿಂತೆಯಿಂದ ಮಾಡಲು ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾದ್ರೂ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ, ಮಾಟಮಂತ್ರದಂಥ ಮತ್ತು ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು. ಇದನ್ನು ಸ್ಮೆಲ್ ತಗೊಳ್ದು ಮೈಕೈಗೆ ಇಟ್ಕೊಳ್ದು ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬೋದು. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಇದನ್ನು ಮನೆಯಲ್ಲಿ ಅಂಗಡಿ ಬೆಲೆ ಮುಂಗಟ್ಟು ವ್ಯವಸ್ಥೆ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೆದು ಬರುಗಳಿಗೆ ಉಳಿದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ. ಹಾಗೆ ಆಯಿಲ್ ಕೂಡ ಲಭ್ಯ, ದೇಹಕ್ಕೆ ಪ್ರತ್ಯೇಕ, ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ, ದೇಹಕ್ಕೆ ಪ್ರತ್ಯೇಕ, ತಲೆಗೆ ಪ್ರತ್ಯೇಕ. ಫೋನ್ ನಂಬರ್ 6364205078 ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು. ಉಳ್ಕಲ್ಲಿ ನಮಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ. 12 ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾಲ್ಗಳ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ. ಹಾಗೆ ಮದ್ದಾಕಿದ್ರಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ. ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಹಾಗೆ ಇದೇ ನಂಬರಿಗೆ ಕರೆ ಮಾಡಿ ಆರ್ಡರ್ಸ್ ಕೂಡ ಮಾಡ್ಬೋದು. ಇತರೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಗೆ ಹಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು. ಅಂಗ ಸಾಮುದ್ರಿಕ ಸಂಖ್ಯಾಶಾಸ್ತ್ರ, ಜ್ಯೋತಿಷಾಸ್ತ್ರ, ವಾಸ್ತುಶಿಗೆ ಸಂಬಂಧಪಟ್ಟಂತೆ, ಯಂತ್ರ ಮಂತ್ರತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ, ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ. ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ. ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ನಿಮ್ಮ ಸೂಕ್ತ ಸಮಸ್ಯೆಗಳು ಏನಿರ್ತವೆ ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಆಲ್ ಎಂಬತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಎಲ್ಲ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಲಭ್ಯ ಆಗ್ತವೆ. ಮಾಹಿತಿ ತುಂಬ ಉಪಯುಕ್ತವಾದದ್ದು ಅಂತ ನಿಮ್ಗೆ ಅನಿಸಿದ್ರೆ ಎಲ್ಲ ಜನರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಬೋದು ಅಂತ ಹೇಳ್ತೇವೆ. ವಿಡಿಯೋನ ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.